ರಘು ಕೆಲವು ಹಣವನ್ನು HDFC ನಲ್ಲಿ ವಾರ್ಷಿಕ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರೆ ವಾರ್ಷಿಕ ಚಕ್ರಬಡ್ಡಿ ಪದ್ಧತಿಯನ್ನು ಪರಿಗಣಿಸಿ 2 ವರ್ಷಗಳ ನಂತರ ರಘು 102 ಚಕ್ರ ಬಡ್ಡಿ ಪಡೆದರೆ ಅನುಗುಣವಾದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾನೆ. 2 ವರ್ಷದ ಕೇಳಿದ್ದಾನೆ, 2 ವರ್ಷದ ಚಕ್ರ ಬಡ್ಡಿ ಕೊಟ್ಟಿದ್ದಾನೆ. ಇಲ್ಲಿ ಎಲ್ಲರೂ ಪಾಯಿಂಟ್ ಬಂದಿದೆನಾ? ಪಾಯಿಂಟ್ ಬರದೇ ಇದ್ರೆ ನೀವು ಇದನ್ನೇನಾದರೂ 115 ಎಷ್ಟು ತಗೋತೀರ? 115 ಅಂದರೆ 57.5 ಆಗುತ್ತೆ. ಇದು ಸರಳ ಬಡ್ಡಿ ಆದರೆ 57.5 ಮತ್ತೆ ನೀವು 4% ತಗೋತೀರಾ. ಓಕೆ, ಅದು ಬರುತ್ತೆ ನಿಮಗೇನು 57 4% ಎಷ್ಟಾಗುತ್ತೆ? 5.75 23 ಸಮಥಿಂಗ್ ಬರುತ್ತೆ. ಸೊ 23 ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಅದು ಜಾಸ್ತಿ ಆಗುತ್ತೆ ಅಲ್ಲ. ನೋಡ್ರಿ, ಈ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಇಲ್ಲಿ ಚಕ್ರ ಬಡ್ಡಿ 102 ಇದೆ, ಸರಳ ಬಡ್ಡಿ ಜಾಸ್ತಿ ಆಗುತ್ತಾ? ಸರಳ ಬಡ್ಡಿ ಜಾಸ್ತಿ ಆಗುತ್ತಾ? ಸರಳ ಬಡ್ಡಿ ಜಾಸ್ತಿ ಆಗಲ್ಲ ರೀ. ಸರಳ ಬಡ್ಡಿಗಿಂತ ಚಕ್ರ ಬಡ್ಡಿ ಜಾಸ್ತಿ. ಸರಳ ಬಡ್ಡಿಗೆ ಅಸಲಿಗೆ ಬಡ್ಡಿ ಅಷ್ಟೇ, ಚಕ್ರ ಬಡ್ಡಿಗೆ ಬಡ್ಡಿಗೆ ಬಡ್ಡಿ. ಸೊ ಕಾಮನ್ ಸೆನ್ಸಿಂದ ನನಗೆ ಗೊತ್ತಾಯಿತು ಚಕ್ರ ಬಡ್ಡಿಗಿಂತ ಸರಳ ಬಡ್ಡಿ ಕಡಿಮೆ ಇರಬೇಕು. ಸೊ ಇವೆರಡಲ್ಲಿ ಇದನ್ನು ತೊಗೊಂಡ್ರೆ ಪಾಯಿಂಟ್ ಬರುತ್ತೆ. ಸೊ ನಾನು ಇದನ್ನು ತಗೋತೀನಿ. ಚೆಕ್ ಮಾಡೋಣ. 50 2 ವರ್ಷಕ್ಕೆ 100 ಆದರೆ ಪ್ರತಿ ವರ್ಷ 50 ಅಲ್ಲ, 2 ವರ್ಷದ್ದು 100. ಹಂಗಾರೆ ಈ 50ಕ್ಕೆ ಮತ್ತೆ 4%, ಅಂದರೆ 4% ಮಾಡಿದ್ರೆ ನನಗಿಲ್ಲಿ 2 ಬರಬೇಕು. ಚೆಕ್ ಮಾಡೋಣ. 50 4%, 54 200, 2 0 ತೆಗಿಬೇಕು. 2 0 ತೆಗೆದ್ರೆ 2 ನೋಡಿ. ಚಕ್ರ ಬಡ್ಡಿ 102, ಸರಳ ಬಡ್ಡಿ 100. ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ.